ಸ್ನೇಹಿತರೆ ನಮಸ್ಕಾರ. ನೋಡಿ ಸ್ನೇಹಿತರೆ, ಕರ್ನಾಟಕ ರಾಜ್ಯದಲ್ಲಿ 10ನೇ ಪಾಸ್ ಆದಂತ ಅಭ್ಯರ್ಥಿಗೆ, ಸೆಕೆಂಡ್ PUC ಪಾಸ್ ಆದಂತ ಅಭ್ಯರ್ಥಿಗೆ, ಡಿಪ್ಲೊಮಾ ಡಿಗ್ರಿ ಪಾಸ್ ಆದಂತ ಅಭ್ಯರ್ಥಿಗೆ ಇಲ್ಲಿ ಚಾಲಕ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ, ನರ್ಸಿಂಗ್ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ, ಅದ ನಂತರ ಆಂಬ್ಯುಲೆನ್ಸ್ ಸಹಾಯಕ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ ಮತ್ತು ಡ್ರೈವರ್ ಪೋಸ್ಟ್ ಖಾಲಿ ಇದಾವೆ, ಇಂಜಿನಿಯರಿಂಗ್ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ, ಗ್ರಂಥಾಲಯ ಸಹಾಯಕ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ. ಇಷ್ಟೇ ಅಲ್ಲ, ಇನ್ನು ಹಲವಾರು ಪೋಸ್ಟ್ಗಳು ಖಾಲಿ ಇರತ್ತೆ. ಇದಕ್ಕೆ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಮಹಿಳೆಯರು ಪುರುಷರು ಇಬ್ರು ಅರ್ಜಿ ಸಲ್ಲಿಸಿ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ಅಧಿಸೂಚನೆ ರಿಲೀಸ್ ಮಾಡಿದಂತ ದಿನಾಂಕ 20/9/2025 ನೋಟಿಸ್ ಪ್ರಕಟ ಮಾಡಿದ್ದಾರೆ. ಸಂಪೂರ್ಣವಾಗಿ ಸರ್ಕಾರಿ ನೌಕರಿಯಾಗಿರತ್ತ, ಇದು ಯಾವುದೇ ರೀತಿಯಾಗಿ ಪ್ರೈವೇಟ್ ಅಲ್ಲ, ಸರ್ಕಾರಿ ನೌಕರಿಯಾಗಿರತ್ತ. ಗೋರ್ಮೆಂಟ್ ದಿಂದಾನೇ ಈ ಒಂದು ನೋಟಿಸ್ ಪ್ರಕಟ ಮಾಡಿದ್ದಾರೆ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಗೌರ್ಮೆಂಟ್ ಆಫ್ ಇಂಡಿಯಾ. ಆಸಕ್ತಿ ಇದ್ದಂತ ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕಿ, ಯಾರು ಸೆಕೆಂಡ್ PUC ಪಾಸ್ ಆಗಿದಾರಲ್ಲ ಅಪ್ಲಿಕೇಶನ್ ಹಾಕಿ, ಮತ್ತೆ SSLC ಪಾಸ್ ಆಗಿದಾರಲ್ಲ ನೀವು ಅಪ್ಲಿಕೇಶನ್ ಹಾಕಿ. ಅದ ನಂತರ ಡಿಪ್ಲೊಮಾ ಡಿಗ್ರಿ ಮುಂದ್ಗಡೆ ತಿಳಿಸ್ಕೊಡ್ತೇನೆ ಏನೆಲ್ಲ ಡಿಗ್ರಿ ಆಗಿರ್ಬೇಕಂತೇಳಿ. ವಿಡಿಯೋ ಕೊನೆತನಕ ನೋಡಿ. ಮತ್ತೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಸ್ನೇಹಿತರೆ, ಅರ್ಜಿ ಸಲ್ಲಿಸುವಂತ ಅಭ್ಯರ್ಥಿಗಳಿಗೆ ಆಯ್ಕೆ ಆದ್ರೆ ಸುಮಾರು 78,000ದಿಂದ 2,09,200 ತನಕ ಪರ್ ಮಂತ್ ನಮಗೆ ಸ್ಯಾಲ್ರಿ ಕೊಡ್ತಾರೆ. 7ನೇ CPC ಪ್ರಕಾರ ಸ್ಯಾಲ್ರಿ ಆಗಿರತ್ತೆ. ನೀವು ಯಾವ ರೀತಿ ಕೆಲಸ ಇರತ್ತಲ್ಲ ಆ ಒಂದು ಕೆಲಸಕ್ಕೆ ತಕ್ಕಂತೆ ನಮಗೆ ಸ್ಯಾಲ್ರಿ ಕೊಡ್ತಾರೆ. ಇಲ್ಲಿ ನೋಡಿ, ಪೋಸ್ಟ್ ಬಗ್ಗೆ ಒಂದೊಂದು ಡೀಟೇಲ್ಸ್ ತಿಳಿಸ್ಕೊಟ್ಟಿದ್ದಾರೆ. ಇಲ್ಲಿ ಮೊದಲಿಗೆ ಮೆಡಿಕಲ್ ಆಫೀಸರ್ ಅಂತೇಳಿ, ಮೆಡಿಕಲ್ ಆಫೀಸರ್ ಒಂದು ಪೋಸ್ಟ್ ಇರತ್ತೆ. ಈ ವಾರ ಅಭ್ಯರ್ಥಿಗೆ ಆಯ್ಕೆ ಆದ್ರೆ ಸುಮಾರು 56,000ದಿಂದ 1,77,000 ತನಕ ಸ್ಯಾಲ್ರಿ ಕೊಡ್ತಾರೆ. ಇದಕ್ಕೆ ಏನೆಲ್ಲ ಪಾಸ್ ಆಗಿರ್ಬೇಕು ಅದನ್ನ ಕೊಟ್ಟಿದ್ದಾರೆ. ಡಿಗ್ರಿ ಪಾಸ್ ಆಗಿರ್ಬೇಕಾಗತ್ತ, ಎಲ್ಲಿ ಯಾವ ರೀತಿಯಾಗಿ ಎಲ್ಲಿ ಯೂನಿವರ್ಸಿಟಿ ಅದೆಲ್ಲ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ. ಅದ ನಂತರ ಏನ್ 2ನೇ ಪೋಸ್ಟ್ ಕೊಟ್ಟಿದ್ದಾರೆ. ಆ ಒಂದು ಪೋಸ್ಟ್ ಹೆಸರು ನಿಮಗೆ ಡೀಟೇಲ್ಸ್ ಆಗಿ ಸುಮಾರು 5ರಿಂದ 6 ಪ್ರಕಾರ ಪೋಸ್ಟ್ ಇರತ್ತೆ. ನಾನು ನಿಮಗೆಲ್ಲ ತಿಳಿಸ್ಕೊಟ್ರೆ ತುಂಬಾ ಲಾಂಗ್ ಆಗತ್ತೆ ಈ ವಿಡಿಯೋ. ಅದೇ ರೀತಿಯಾಗಿ ಶಾರ್ಟ್ಕಟ್ ನಿಮಗೆ ತಿಳಿಸ್ಕೊಡ್ತೇನೆ ನೋಡಿ. ಇಲ್ಲಿ ಮೊದಲಿಗೆ ಜಂಟಿ ನಿರ್ದೇಶಕರ ಅಂತೇಳಿ ಅರ್ಜಿ ಕರೆದಿದ್ದಾರೆ. 2ನೇದಾಗಿ ನಿವಾಸಿ ವೈದ್ಯಕೀಯ ಅಧಿಕಾರಿ ಅಂತೇಳಿ ಅರ್ಜಿ ಕರೆದಿದ್ದಾರೆ. ಅದ ನಂತರ ವಿಕಿರಣ ಶಾಸ್ತ್ರಜ್ಞನ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ. ಅರವಳಿಕೆ ತಜ್ಞ ಪೋಸ್ಟ್ ಇರತ್ತೆ. ಸಹಾಯಕ ಗ್ರಂಥಪಾಲಕ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ. ನರ್ಸಿಂಗ್ ಅಧಿಕಾರಿ ಹುದ್ದೆಗಳು, ಜೂನಿಯರ್ ಎಂಜಿನಿಯರಿಂಗ್ ಹುದ್ದೆಗಳು, ತಂತ್ರಜ್ಞಾನ ಹುದ್ದೆಗಳು, ವೈದ್ಯಕೀಯ ಪ್ರಯೋಗಾಲಯ ತಂತ್ರಜ್ಞಾನ ಹುದ್ದೆಗಳು, ಅದ ನಂತರ ಟೈಪಿಸ್ಟ್ ಹುದ್ದೆಗಳು, ಕ್ಯಾಶಿಯರ್ ಟೈಪಿಸ್ಟ್ ಹುದ್ದೆಗಳು, ಔಷಧಿ ಸಲಹೆಗಾರ ಹುದ್ದೆಗಳು ಮತ್ತು ಸ್ವಾಗತಗಾರ ಹುದ್ದೆಗಳು, ಚಾಲಕ ಅಂದ್ರೆ ಕಾರು ಡ್ರೈವರ, ಅಂಗಡಿ ಪರಿಚಾರಕ, ಆಂಬ್ಯುಲೆನ್ಸ್ ಸಹಾಯಕ, ಇಷ್ಟೆಲ್ಲ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ. ಅಪ್ಲಿಕೇಶನ್ ಹಾಕಿ. ಈ ಒಂದು ನೋಟಿಸ್ ಅಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಪೋಸ್ಟ್ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ ಮತ್ತು ಸ್ಯಾಲ್ರಿ ಬಗ್ಗೆ ಇರತ್ತೆ, ಏಜ್ ಲಿಮಿಟ್ ಬಗ್ಗೆ ಇರತ್ತೆ, ಎಜುಕೇಶನ್ ಬಗ್ಗೆ ಇರತ್ತೆ, ಮತ್ತೆ ಯಾರು ಅರ್ಜಿ ಸಲ್ಲಿಸಬೇಕು ಅದು ಕೊಟ್ಟಿದ್ದಾರೆ. ಅದನ್ನ ಆದಷ್ಟು ಟೆಲಿಗ್ರಾಮ್ ಗ್ರೂಪ್ದಲ್ಲಿ ನೋಟಿಸ್ ಇರತ್ತೆ, ಚೆಕ್ ಮಾಡ್ಕೊಳ್ಳಿ, ಡೌನ್ಲೋಡ್ ಮಾಡ್ಕೊಳ್ಳಿ, ನಿಮ್ಗೆ ಗೊತ್ತಾಗತ್ತೆ ಯಾವುದಕ್ಕೆ ಎಷ್ಟು ಏನ ಅಂತೇಳಿ. ಇದಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಹತೆ ಏನಾಗಿರ್ಬೇಕು ನೋಡಿ, ಯಾವ್ಯಾವ ಪೋಸ್ಟಿಗೆ ಏನಾಗಿರ್ಬೇಕಂತೇಳಿ. ಮೊದಲನೇದಾಗಿ ಜಂಟಿ ನಿರ್ದೇಶಕರ ಹುದ್ದೆಗೆ ಪದವಿ ಪಾಸ್ ಆಗಿರ್ಬೇಕು. ನಿವಾಸಿ ವೈದ್ಯಕೀಯ ಅಧಿಕಾರಿ ಹುದ್ದೆಗೆ ಪದವಿ BU MSc MD MS ಕಂಪ್ಲೀಟ್ ಆಗಿರಬೇಕು. ವಿಕಿರಣಶಾಸ್ತ್ರ ಹುದ್ದೆಗೆ MD ಪಾಸ್ ಆಗಿರಬೇಕು. ಅರವಳಿಕೆ ತಜ್ಞ ಹುದ್ದೆಗೆ MBBS MD ಪಾಸ್ ಆಗಿರಬೇಕು. ಸಹಾಯಕ ಗ್ರಂಥಪಾಲಕ ಪದವಿ BLO IAS ಕಂಪ್ಲೀಟ್ ಆಗಿರಬೇಕು. ಅದ ನಂತರ ನರ್ಸಿಂಗ್ ಅಧಿಕಾರಿ ಹುದ್ದೆಗೆ ಡಿಪ್ಲೊಮಾ GNM BSc ಕಂಪ್ಲೀಟ್ ಆಗಿರಬೇಕು. ಜೂನಿಯರ್ ಎಂಜಿನಿಯರಿಂಗ್ ಹುದ್ದೆಗೆ ಡಿಪ್ಲೊಮಾ, ತಂತ್ರಜ್ಞಾನ ವೈದ್ಯಕೀಯ ಪ್ರಯೋಗಾಲಯ ತಂತ್ರಜ್ಞಾನ ಹುದ್ದೆಗೆ ಪದವಿ. ಅದ ನಂತರ ಏನು ಟೈಪಿಸ್ಟ್ ಹುದ್ದೆಗೆ ಸೆಕೆಂಡ್ PUC, ಔಷಧಿ ಸಹಾಯಕ ಹುದ್ದೆಗೆ 10ನೇ ಪಾಸ್ ಆಗಿರಬೇಕು. ಸ್ವಾಗತಗಾರ ಹುದ್ದೆಗೆ ಪದವಿ ಪಾಸ್ ಆಗಿರಬೇಕು. ಅಂಗಡಿ ಪರಿಚಾರಕ ಮತ್ತು ಆಂಬ್ಯುಲೆನ್ಸ್ ಸಹಾಯಕ ಹುದ್ದೆಗೆ 10ನೇ ಪಾಸ್ ಆಗಿರಬೇಕು. ಮತ್ತು ತುಂಬಾ ಜನ ಅನ್ಬಹುದು ಸರ್ ಸಂಸ್ಥೆನೇ ತಿಳಿಸ್ಕೊಟ್ಟಿಲ್ಲ ಅಂತೇಳಿ. ಇದು ನಮ್ಮ ಒಂದು ಕರ್ನಾಟಕ ರಾಜ್ಯದ ನಮ್ಮ ಒಂದು ಭಾರತೀಯ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಯುನಾನಿ ಮೆಡಿಸಿನ್ ದಲ್ಲಿ ಅರ್ಜಿ ಕರೆದಿದ್ದಾರೆ. ನೋಡಿ ಸ್ನೇಹಿತರೆ, ಇಲ್ಲೇ ನೀವು ಅರ್ಜಿ ಸಲ್ಲಿಸಬೇಕಾಗತ್ತೆ. ನಮ್ಮ ಒಂದು ಸೆಂಟ್ರಲ್ ಗೌರ್ಮೆಂಟ್ ಇರತ್ತೆ, ಇದು ಸೆಂಟ್ರಲ್ ಗೌರ್ಮೆಂಟ್ ಇರತ್ತೆ, ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಇರತ್ತೆ. ಇಲ್ಲಿ ನೋಡಿ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಯುನಾನಿ ಮೆಡಿಸಿನ್ ದಲ್ಲಿ ಅರ್ಜಿ ಕರೆದಿದ್ದಾರೆ. ಇಲ್ಲಿ ನೀವು ಅಪ್ಲಿಕೇಶನ್ ಹಾಕಿ. ಆಯ್ಕೆ ಆದ್ರೆ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಇರತ್ತೆ, ಬೆಂಗಳೂರಿನಲ್ಲಿ ಕೆಲಸ ಇರತ್ತೆ. ಅಪ್ಲಿಕೇಶನ್ ಹಾಕಿ. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ರೂಲ್ಸ್ ಇದಾವೆ. ಟೋಟಲ್ ಆಗಿ ಎಷ್ಟು ಪೋಸ್ಟ್ ಇದಾವಪ್ಪ ಅಂದ್ರೆ 31 ಪೋಸ್ಟ್ ಇರತ್ತೆ. ಆಯ್ಕೆ ಆದ್ರೆ ಬೆಂಗಳೂರಿನಲ್ಲಿ ಕೆಲಸ ಕೊಡ್ತಾರೆ. ಹುದ್ದೆ ಹೆಸರು ಚಾಲಕ, ಆಗಲೇ ತಿಳಿಸ್ಕೊಟ್ಟೇನಲ್ಲ, ಸುಮ್ಮನೆ ನಿಮ್ ಟೈಮ್ ಪಾಸ್ ಮಾಡೋದು ಬೇಡ. ಅರ್ಜಿ ಶುಲ್ಕ ನೋಡಿ, ಇಲ್ಲಿ ತಿಳಿಸ್ಕೊಟ್ಟಿದಾರೋ ಅರ್ಜಿ ಶುಲ್ಕದ ಬಗ್ಗೆ. ಯಾಕಂದ್ರೆ ಲಾಂಗ್ ಆಗತ್ತೆ ವಿಡಿಯೋ, ಅದೇ ಕಾರಣಕ್ಕೆ ನಿಮಗೆ ಶಾರ್ಟ್ ಕಟ್ ತಿಳಿಸ್ಕೊಡ್ತಾ ಇದ್ದೇನೆ. ಇದು ಸ್ಕಿಪ್ ಬೇರೆ ಮಾಡ್ಬೇಕು. ಮತ್ತೆ
ಆದ ಕಾರಣ ನಿಮಗೆ ತುಂಬಾ ಲಾಂಗ್ ಆಗತ್ತೆ ವಿಡಿಯೋ, ಮತ್ತು ನಡು ಗ್ಯಾಪ್ ಮಾಡ್ಬೇಕಾಗತ್ತೆ. ಅದೊಂದು ಕಾರಣಕ್ಕಾಗಿ ಇದೆಲ್ಲ ನಿಮಗೆ ತಿಳಿಸ್ಕೊಡೋದಕ್ಕೆ ಶಾರ್ಟ್ಕಟ್ ತಿಳಿಸ್ಕೊಡ್ತಾ ಇರೋದು. ಮತ್ತು ಅರ್ಜಿ ಸಲ್ಲಿಸುವಂತ ವೆಬ್ಸೈಟ್ ಇದೆಯಲ್ಲ, ಇಲ್ಲಿದೆ ನೋಡಿ, ಎಲ್ಲೋ ಇತ್ತು, ಹಾ ಇಲ್ಲಿದೆ ನೋಡಿ. ಇದೊಂದು ವೆಬ್ಸೈಟ್ದಲ್ಲಿ ಅರ್ಜಿ ಸಲ್ಲಿಸಿ. ಆಸಕ್ತಿ ಇದ್ದಂತ ಅಭ್ಯರ್ಥಿಗಳು ಈ ಒಂದು ವೆಬ್ಸೈಟ್ದಲ್ಲಿ ಅರ್ಜಿ ಸಲ್ಲಿಸಿ. ಆನ್ಲೈನ್ ನಲ್ಲಿ ಇರತ್ತೆ. ಅದ ನಂತರ ಆನ್ಲೈನ್ ಇರೋದಿಲ್ಲ, ಇದು ಆಫ್ಲೈನ್ ಇರತ್ತೆ. ಆನ್ಲೈನ್ ಇರೋದಿಲ್ಲ, ಆಫ್ಲೈನ್ ಇರತ್ತೆ. ಆಸಕ್ತಿ ಇದ್ದಂತ ಅಭ್ಯರ್ಥಿಗಳು ನಿರ್ದೇಶಕರು, ರಾಷ್ಟ್ರೀಯ ಯುನಾನಿ ವೈದ್ಯಕೀಯ ಸಂಸ್ಥೆ, ಕೊಟ್ಟಿಗೆಪಾಳ್ಯ, ಮಾಗಡಿ ಮುಖ್ಯ ರಸ್ತೆ, ಬೆಂಗಳೂರು. ಇಲ್ಲಿ ನೀವು ಅಪ್ಲಿಕೇಶನ್ ಹಾಕಬೇಕಾಗತ್ತೆ ಆಫ್ಲೈನ್ ನಲ್ಲಿ. ನಾನು ಕೂಡ ಮುಂಚಿತ ನೋಡಿಲ್ಲ, ಡೈರೆಕ್ಟ್ ಆಗಿ ನೋಟಿಸ್ ರಿಲೀಸ್ ಮಾಡಿದ್ರು, ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಮಾಡಿದ್ದೆ. ಇದು ಆಫ್ಲೈನ್ ಇರತ್ತೆ. ಆಫ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಿ. ಇನ್ನು ಅರ್ಜಿ ಶುಲ್ಕಕ್ಕೆ ವಿಷಯಕ್ಕೆ ಸಂಬಂಧಪಟ್ಟಂತೆ SC/ST ವರ್ಗದವರಿಗೆ 1600 ರೂಪಾಯಿ, ಇತರೆ ಎಲ್ಲ ಒಂದು ವರ್ಗದವರಿಗೆ 2000 ರೂಪಾಯಿ. ಮತ್ತು PWD ಅಭ್ಯರ್ಥಿಗೆ ಯಾವುದೇ ರೀತಿಯಾಗಿ ಅರ್ಜಿ ಶುಲ್ಕ ಇರೋದಿಲ್ಲ. ಆಯ್ಕೆ ಪ್ರಕಾರದಲ್ಲಿ ಸಂದರ್ಶನ, ಪರೀಕ್ಷೆ ಮೂಲಕವಾಗಿ ಮತ್ತು ನಿಮ್ಮ ಒಂದು ಅನುಭವದ ಮೇಲೆ ಆಯ್ಕೆ ಮಾಡ್ತಾರೆ. ಇನ್ನು ಎಷ್ಟೆಷ್ಟು ವಯೋಮಿತಿ ಆಗಿರಬೇಕು, ನಿಮಗೆ 18 ವರ್ಷದಿಂದ 56 ವರ್ಷ 40 ವರ್ಷ ತನಕ ಅವಕಾಶ ಕೊಟ್ಟಿದ್ದಾರೆ. ಇಲ್ಲಿ ನಿಯಮಗಳಿಗೆ ಸಂಬಂಧಪಟ್ಟಂತೆ 18ರಿಂದ 45, ಅದನಂತರ 56 ಇಷ್ಟರೊಳಗಾಗಿ ಇದ್ದಂತ ಅಭ್ಯರ್ಥಿಗಳು ಆಫ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸಿ. ಆಫ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ, ಅರ್ಜಿ ಸಲ್ಲಿಸಿ. ಮತ್ತು ಆಫ್ಲೈನ್ ಫಾರ್ಮ್ ಕೂಡ ಇದೆ ನೋಡಿ. ಈ ಒಂದು ಫಾರ್ಮ್ ನಮ್ಮೊಂದು ಟೆಲಿಗ್ರಾಮ್ ಗ್ರೂಪ್ದಲ್ಲಿ ಸಿಗತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ, ಅಪ್ಲಿಕೇಶನ್ ಹಾಕೊಳ್ಳಿ. ತುಂಬಾ ಈಸಿ ಪ್ರೊಸೆಸಿಂಗು ಇದು ಫಾರ್ಮ್ ತುಂಬೋದು ನೋಡಿ. ನಿಮ್ಮೊಂದು ಪೋಸ್ಟ್ ಹೆಸರನ್ನು ಹಾಕೊಳ್ಳಿ, ಯಾವ ಒಂದು ಪೋಸ್ಟಿಗೆ ಅರ್ಜಿ ಸಲ್ಲಿಸ್ತಾ ಇದ್ರ ಅದನ್ನ ಹಾಕೊಳ್ಳಿ. ನಿಮ್ಮೊಂದು ಫೋಟೋ ಕಾಪಿ, ಕರೆಕ್ಟ್ ಆಗಿರುವಂತ ಫೋಟೋ ಕಾಪಿ ಅಲ್ಲಿ ಅಪ್ಲೋಡ್ ಮಾಡಿ. ನೇಮ್ ಆಫ್ ದ ಪೋಸ್ಟ್ ಹಾಕೊಳ್ಳಿ. ಅದ ನಂತರ ನಿಮ್ಮ ಹೆಸರನ್ನ ಇಲ್ಲಿ ಹಾಕ್ಬೇಕಾಗತ್ತೆ. ನಿಮ್ಮೊಂದು ತಂದೆ ಹೆಸರು ಅಥವಾ ನಿಮ್ಮ ಗಂಡನ ಹೆಸರು ಅದನ್ನ ಹಾಕೊಳ್ಳಿ. ಮದರ್ ಹೆಸರು ಹಾಕೊಳ್ಳಿ. ಅದ ನಂತರ ನಿಮ್ಮೊಂದು ಡೇಟ್ ಆಫ್ ಬರ್ತು ಅದೆಲ್ಲ ಕರೆಕ್ಟ್ ಆಗಿ ಇಲ್ಲಿ ಅಟ್ಯಾಚ್ ಮಾಡಿ ಬರೆಯಿರಿ. ಇದನ್ನ ಪ್ರಿಂಟ್ ತಕೊಳ್ಳಿ. ಅಂಚೆ ವಿಳಾಸಕ್ಕೆ ಅರ್ಜಿ ಸಲ್ಲಿಸೋದ್ರಿಂದ ಅಂಚೆ ಕಚೇರಿ ಮೂಲಕವಾಗಿ ಇದನ್ನ ಪ್ರಿಂಟ್ ತಕೊಳ್ಳಿ. ಆಮೇಲೆ ನೀವು ಅರ್ಜಿ ಸಲ್ಲಿಸಿ. ಯಾರ್ಯಾರು ಆಂಬುಲೆನ್ಸ್ ಸಹಾಯಕ, ಆಂಬುಲೆನ್ಸ್ ಡ್ರೈವರ್ ಈ ರೀತಿಯ ಅಪ್ಲಿಕೇಶನ್ ಆಗ್ಬೇಕಂತ ಇದ್ರಲ್ಲ, ಅವರೆಲ್ಲರೂ ಇದಕ್ಕೆ ಅಪ್ಲಿಕೇಶನ್ ಹಾಕಿ ಹುದ್ದೆಗಳನ್ನ ಪಡೆದುಕೊಳ್ಳಿ. ನನಗೆ ಡೈರೆಕ್ಟ್ ಆಗಿ ಇನ್ಸ್ಟಾದಲ್ಲಿ ಕೂಡ ಮೆಸೇಜ್ ಮಾಡಿ, ಸರ್ ಇದ್ರದ್ದು ನನಗೆ PDF ಫಾರ್ಮ್ ನ ಕಳಿಸ್ಕೊಡಿ ಅಂದ್ರೆ ನಾನು ನಿಮಗೆ ಕಳಿಸ್ಕೊಡ್ತೇನೆ. ಅಲ್ಲಿ ನಾನು ಕೂಡ ಮೆಸೇಜ್ ಮಾಡಬಹುದು ನೋಡಿ. ಇದ್ರ ಬಗ್ಗೆ ಎಷ್ಟು ಮಾಹಿತಿ ಆಗಿತ್ತು. ಇದು ಆಯ್ಕೆ ಆದ್ರೆ ಬೆಂಗಳೂರಿನಲ್ಲಿ ಕೆಲಸ ಇರತ್ತೆ. ಮತ್ತು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಅರ್ಜಿಗಳು 20/9/2025 ಪ್ರಾರಂಭ ಆಗಿದೆ. ಆಫ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸೋದ್ರಿಂದ 3 ನವೆಂಬರ್ 2025 ತನಕ ಅವಕಾಶ ಕೊಟ್ಟಿದ್ದಾರೆ. ಎಷ್ಟು ಹೇಳಿ, 3 ನವೆಂಬರ್ 2025 ತನಕ ಅವಕಾಶ ಇರತ್ತೆ. 2 ತಿಂಗಳು ಟೈಮ್ ಕೊಟ್ಟಿದ್ದಾರೆ ನಿಮಗೆ. 2 ತಿಂಗಳ ತನಕ ಅಪ್ಲಿಕೇಶನ್ ಹಾಕಿ ಸುಮಾರು 35ರಿಂದ 40 ದಿನ ಟೈಮ್ ಇರತ್ತೆ. ಅಷ್ಟೊಳಗಾಗಿ ಅರ್ಜಿ ಸಲ್ಲಿಸಿ ಆಫ್ಲೈನ್ ನಲ್ಲಿ.